ಗೈಸ್, ವೆಲ್ಕಮ್ ಟು ಅವರ್ ವ್ಲಾಗ್ RCB. ಇವತ್ತು ನಾವು ವೆಜ್ ಚಿಕನ್ ಪೀಸ್ನ ಮಾಡ್ತಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ. ವೆಜ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾವು ಸೋಯಾಬೀನ್ನ ತಗೊಂಡು ಇದಕ್ಕೆ ನೀರು ಹಾಕಬೇಕು, ಹಾಕಬೇಕು. ನೋಡಿ, ಈ ಥರ ನಾವು ನೆನೆ ಹಾಕಿ ಇದು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಬಿಡ್ಬೇಕು, ಮುಚ್ಚಿಬಿಟ್ಟು. ಇವಾಗ ನಾವು ಒಂದು ಚಿಪ್ಸ್ ಪ್ಯಾಕೆಟ್ನ ಈ ಥರ ಜಜ್ಕೊಂಡ್ಬಿಡ್ಬೇಕು. ಈ ಥರ ಜಜ್ಕೊಂಡ್ಮೇಲೆ ನಾವು ಅದನ್ನು ಒಂದು ಬೌಲ್ ಹಾಕೊಂಡು ಇಟ್ಕೊಂಡು, ಇವಾಗ ನಾವು ಒಂದು ಬಾಣಲಿಗೆ ಅಥವಾ ಏನಾದ್ರು ಒಂದು ತಪ್ಪಲೆಗೆ ಚೂರೇ ಎಣ್ಣೆ, ನೋಡಿ ಇಷ್ಟೇ, ಇದನ್ನು ಕಟ್ ಮಾಡಿ ಇಟ್ಕೊಬೇಕು. ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಬೇಕು. ಇದಕ್ಕೆ ಎಣ್ಣೆ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆಗಳು ನೋಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಇಷ್ಟನ್ನು ನಾನು ಹಾಕ್ಕೊತಿದ್ದೀನಿ. ಅದು ಬೇಯೋಷ್ಟಿಗೆ ಈ ಮಸಾಲ ರೆಡಿ ಮಾಡಬೇಕು. ಇದನ್ನು ಎಣ್ಣೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಈ ಥರ ಸ್ವಲ್ಪ ಚೆನ್ನಾಗಿ ಬರೋಂಗೆ ಮಾಡ್ಕೊಳ್ಳಿ. ಇಷ್ಟೊಂದು ಅದೇನು ಫುಲ್ ಆಗಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಚೆನ್ನಾಗಾದರೆ ಸಾಕು. ಆಮೇಲೆ ನಾವೆಲ್ಲ ನೋಡೋಣ. ನೋಡಿ, ಈ ಥರ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ಪೂನ್ ಅಷ್ಟು ಹಾಕೋಣ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಣ. ಇದನ್ನು ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಮ್ಯಾಗಿ ಮಸಾಲ. ಆಮೇಲೆ ಇಲ್ಲಿ ಕೊಟ್ಟಿರೋದು ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಚೂರು ನಮ್ಗೆ ಉದುರಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೇ. ಆಲೂಗಡ್ಡೆ ಬೇಯ್ತಿದೆ, ಇನ್ನೊಂದು ಸ್ವಲ್ಪ ಬೇಯಿದ್ರೆ ನೋಡೋಣ. ಇದರಲ್ಲಿ ಫಸ್ಟ್ ನಾವು ರುಬ್ಬೋಣ ಅಂತ ಹೋದ್ವಿ, ಕರೆಂಟ್ ಇಲ್ಲ. ಈಗ ನಾವು ಟೊಮೆಟೊ ಸಾಸ್ ಮಾಡೋಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ, ಒಂದು ಆಲೂಗಡ್ಡೆ ಅಂತೀನಿ, ಟೊಮೊಟೊ, ಆಮೇಲೆ ಇದರಲ್ಲಿ ಉಪ್ಪು, ಖಾರ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಷ್ಟನ್ನು ರುಬ್ಕೊಂಡು ನಾವು ಇವಾಗ ನೋಡಿ, ಇವಾಗ ಇದರಲ್ಲಿ ಮಾಡ್ತಿದ್ದೀವಿ. ಬಂದಿದೆ, ಸ್ವಲ್ಪ ಸೈಡಿಗೆ ತಗೋಣ. ಆಲೂಗಡ್ಡೆ ಸಿಪ್ಪೆಯನ್ನು ಬಿಡಿಸಿ ಈ ಥರ ಆಲೂಗಡ್ಡೆನ ತುರ್ಕೊಳ್ಳಿ. ಇಲ್ಲಿ ಆಲೂಗಡ್ಡೆನ ತುರಿದಿದ್ದಾಯಿತು. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಟೊಮೊಟೊ ಸಾಸು. ಇದಕ್ಕೆ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಸಕ್ಕರೆ, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದೇ ಮಸಾಲೆ ಹಾಕಿರೋಲ್ಲ. ಇದನ್ನು ಸೋಯಾಬೀನ್ ನೋಡಿ ನೆಂದಿದೆ. ಈ ಥರ ಮೆತ್ತಿ ಆದಾಗ ಈ ಥರ ಆಗಬೇಕು. ಈ ಥರ ಆದಾಗ ಈ ಥರ ಪೀಸ್ಗಳನ್ನು ಮಾಡಿಕೊಂಡು ಹಾಕ್ಕೊಬೇಕು. ಒಂದು ಈರುಳ್ಳಿ ಕಟ್ಟಾಗಿದೆ. ಈ ಥರ ಸಣ್ಣ ಕಟ್ ಮಾಡಿ ಇದರಲ್ಲಿ ಹಾಕ್ತೀವಿ. ಇಲ್ಲಿ ಸೋಯಾಬೀನು ಕೂಡ ಪೀಸ್ ಮಾಡ್ತೀವಿ. ನೋಡಿ, ಇಷ್ಟು ಸೋಯಾಬೀನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಬೇಕು, ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮ್ಯಾಗಿ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ನೋಡಿ, ಈ ಥರ ಒಂಥರ ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಇರ್ಬೋದು, ಮೀಡಿಯಮ್ ಇರುತ್ತಲ್ಲ ಆ ಥರ ಕಲಿಸ್ಕೊಬೇಕು ಮಾಡಬೇಕು. ನೋಡಿ, ಅದನ್ನು ತಗೊಂಡು ಇದನ್ನು ಮೈದಾ ಹಿಟ್ಟನ್ನ ಈ ಥರ ಮಾಡಿಕೊಂಡು ತೆಳ್ಳಿಗೆ, ಆಮೇಲೆ ಫುಲ್ ಸ್ಪ್ರೆಡ್ ಮಾಡಬೇಕು ಸುತ್ತಲೂ.
ಆಮೇಲೆ ಚಿಪ್ಸ್ ಪುಡಿನ ಅದ್ರ ಮೇಲೆ ಉದುರಿಸಿ ಎಣ್ಣೆಗೆ ಹಾಕ್ಬೇಕಷ್ಟೆ. ಅಷ್ಟೇ. ಇಲ್ಲಿ ನೋಡಿ ನಾವು ಹಾಕಿರೋದು ಯಾವ ಥರ ಗೊತ್ತಿದೆ ಅಂತ, ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕು ಅದಾಗೋವರೆಗೂ. ಜಾಸ್ತಿ ಉರಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಬೇಯಲ್ಲ ಬೇಗ. ಈ ಥರ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು. ಅವನ್ನ ಸೇಮ್ KFC ಹೆಂಗಿರುತ್ತೋ ಹಂಗೆ ಇರುತ್ತೆ. ರೈಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಚಿಪ್ಸ್ ಬಂದಿರೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಕ್ರ್ಯಾಕ್, ಸೇಮ್ KFC ಬಂದಾಗೆ ಇದೆ. ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ಸಾಸ್ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ ಬೇಕಾದ್ರೆ ನೋಡಿ ಒಬ್ಬರು ತಿಂತಿದ್ದಾರೆ. ಕೈಗಳೆಲ್ಲ ಮಾಡ್ಕೊಂಡು ಏನಿದೆ